ಬಳ್ಳಾರಿಯಲ್ಲಿ ಆದಂತಹ ಎಲ್ಲ ಡೆವಲಪ್ಮೆಂಟ್ಸ್ ನೀವು ನೋಡಿದ್ರಿ. ಬಿಜೆಪಿ ಜನಾರ್ದನ ರೆಡ್ಡಿ ಜೊತೆಗೆ ಅಫ್ಕೋರ್ಸ್ ನಿಂತ್ಕೊಂಡಿದೆ. ಬಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂದ್ರೆ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ? ಯಾಕಂದ್ರೆ ಕಾರ್ಯಕರ್ತರ ಉತ್ಸಾಹ ಬಿಜೆಪಿಯಲ್ಲಿ ಕಳೆದ 3-4 ವರ್ಷದಿಂದ ದೊಡ್ಡದಿದೆ. ಆದರೆ ನಾಯಕರ ಉತ್ಸಾಹ ಹಂಗಿಲ್ಲ. ಕಾರ್ಯಕರ್ತರ ಬಯಕೆ ಒಂದು ಟಫ್ ವಿಪಕ್ಷವಾಗಿ ಹೋರಾಟ ಮಾಡಬೇಕು ಅಂತ. ಬಟ್ ನಾಯಕರ ಬಯಕೆ ಬೇರೆ ಬೇರೆ ಏನೇನೋ ಇದೆ. ಒಂದು ಒಳಜಗಳದ ಕಾರಣಕ್ಕೋಸ್ಕರ ಯಾವುದೇ ಪ್ರತಿಭಟನೆಗಳನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಿಜೆಪಿ ಕಡೆಗೆ ಆಗ್ತಾನೆ ಇರಲಿಲ್ಲ. ಬಟ್ ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. 2009ರಿಂದ 11 ತನಕ ಕಾಂಗ್ರೆಸ್ಗೆ ಯಾವ ರೀತಿ ಬಟ್ಲಲ್ಲಿ ಇಶ್ಯೂಗಳನ್ನು ಹಾಕಿ ಕೊಡ್ತಾ ಇತ್ತು ಬಿಜೆಪಿ, ಅದೇ ರೀತಿ ಪೊಸಿಷನಲ್ಲಿ ಕಾಂಗ್ರೆಸ್ ಈಗಿದೆ. ಬಿಜೆಪಿ ಅಡ್ವಾಂಟೇಜ್ ಪೊಸಿಷನಲ್ಲಿ ಇದೆ. ಬಟ್ ಅದನ್ನು ಪಾಲಿಟಿಕಲಿ ಲಾಭ ಮಾಡ್ಕೊಳ್ತಾರಾ? ಇದೊಂದು ಪ್ರಶ್ನೆ ಇದೆ. ಸರ್ಕಾರದ ವಿರುದ್ಧ ಕೇಸರಿ ಗಣಿ ದಣಿಗಳು ತೊಡೆ ತಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಳೆ ಲೆಕ್ಕವನ್ನ ಚುಕ್ತಾ ಮಾಡೋದಕ್ಕೆ ವೇದಿಕೆ ರೆಡಿ ಅಂತ ಡೀಟೇಲ್ಸ್ ಇದು. ಜನವರಿ 17ನೇ ತಾರೀಕು ಸಮಾವೇಶ ಮತ್ತು ಪಾದಯಾತ್ರೆ ಮಾಡ್ತಾರಂತೆ. ಬಳ್ಳಾರಿ ಟು ಬೆಂಗಳೂರು 300 ಕಿಲೋಮೀಟರ್ ಪಾದಯಾತ್ರೆ ನಾವು ಮಾಡ್ತೀವಿ ಅಂತ. ಅದೇ ದಿನ ಬೃಹತ್ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಟಕ್ಕರ್ ಕೊಡ್ತೀವಿ ಅಂತ. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನಕ್ಕೆ ಆಗ್ರಹಿಸಿ ಪಾದಯಾತ್ರೆಯನ್ನ ಮಾಡ್ತಾರಂತೆ. ತುಂಬಾ ಡೇಸ್ ಇರೋದ್ರಿಂದ, ಈಗ ಒಂದು 6-7 ದಿನ ಇರೋದ್ರಿಂದ ಅಷ್ಟರಲ್ಲಿ ಏನಾದರೂ ಸತೀಶ್ ರೆಡ್ಡಿ ಸಿಕ್ಬಿಟ್ರೆ ಏನು ಕತೆ ಈ ಪಾದಯಾತ್ರೆದು ಗೊತ್ತಿಲ್ಲ, ನೋಡೋಣ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಹಳೆ ಲೆಕ್ಕವನ್ನು ಚುಕ್ತಾ ಮಾಡ್ತೀವಿ ನಾವು ಈ ಮೂಲಕ ಅಂತ ಹೇಳಿ ರೆಡ್ಡಿ ಬ್ರದರ್ಸ್ ಸಿದ್ಧವಾಗಿದ್ದಾರೆ. ಬಿಜೆಪಿಗೆ ಅತ್ಯಂತ ಹೆಚ್ಚು ಮುಜುಗರವನ್ನ 2013ರ ಟೈಮಲ್ಲಿ ಸಿದ್ದರಾಮಯ್ಯ ಅವರ ಪಾದಯಾತ್ರೆ ತಂದಿತ್ತು. ಆ ಪಾದಯಾತ್ರೆ ಯಶಸ್ವಿಯಾದ ಕಾರಣಕ್ಕೆ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಅಷ್ಟು ಸಲೀಸಾಗಿ ಸಿಕ್ಕಿತ್ತು. ಅವರು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ರೆಡ್ಡಿ ಸಾಮ್ರಾಜ್ಯದ ವಿರುದ್ಧ ತೊಡೆ ತಟ್ಟಿದ್ರು. ಮತ್ತು ಆವಾಗಿನ ಸಿನಾರಿಯೋ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೇಗೆ ಅಂದರೆ, ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದು ಅಕ್ರಮ ಗಣಿಗಾರಿಕೆ ವಿರುದ್ಧ. ಈಗ ಇವರು ಹೋರಾಟ ಮಾಡ್ತಾ ಇರೋದು ಬಳ್ಳಾರಿಯಲ್ಲಿ ಕೇವಲ ಒನ್ ಸೈಡ್ ಆಗಿ ಸರ್ಕಾರದ ಏಜೆಂಟ್ಸು ಮತ್ತು ರಾಜಕಾರಣಿಗಳು ಕೆಲಸ ಮಾಡ್ತಿದ್ದಾರೆ.